ಆತ್ಮೀಯ ವಿದ್ಯಾರ್ಥಿಗಳೇ, RV ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ 11.2ರಲ್ಲಿರ್ತಕ್ಕಂಥ ಮೊದಲ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 11.2ರಲ್ಲಿರ್ತಕ್ಕಂಥ 6, 7, 8 ಮತ್ತು 9ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 11.2ರಲ್ಲಿರ್ತಕ್ಕಂಥ 6ನೇ ಸಮಸ್ಯೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಚದರ ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಒಂದು ಗೋಳದ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ, ಅದು 154 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ಈ ಒಂದು ಗೋಳದ ತ್ರಿಜ್ಯವನ್ನು ನಾವು ಕಂಡು ಹಿಡಿಬೇಕಾಗಿದೆ. ತ್ರಿಜ್ಯ ಅಂದರೆ R, ರೇಡಿಯಸ್, ತ್ರಿಜ್ಯವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 154 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿತಕ್ಕಂಥ ಸೂತ್ರ ಅದು 4πr² ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 154 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಇಲ್ಲಿ ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ, ಗುಂಡ್ಲೆ r² ಹಾಗೆ ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು 154 ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 4 ಎಡಭಾಗದಲ್ಲಿದೆ, ಪೈಗೆ ಗುಣಕಾರ ಇದೆ, ಬಲಭಾಗಕ್ಕೆ ಬಂದರೆ ಅದು 154ಕ್ಕೆ ಭಾಗಾಕಾರ ಆಗ್ತದೆ. ಅದೇ ರೀತಿಯಾಗಿ ಎಡಭಾಗದಲ್ಲಿ r² ಹಾಗೆ ನಾನು ಬರ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಅಂಶದಲ್ಲಿ 154 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು 7 ಎಡಭಾಗದಲ್ಲಿದೆ, ಛೇದದಲ್ಲಿದೆ, ಬಲಭಾಗಕ್ಕೆ ಬಂದರೆ ಅದು 154ಕ್ಕೆ ಗುಣಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 154 ಗುಂಡ್ಲೆ 7 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ, ಬಾಗ್ಲೆ ಈ ಒಂದು ಅಂಶದಲ್ಲಿ 22 ಅಂಶದಲ್ಲಿದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಬಂದರೆ ಅದು 4ಕ್ಕೆ ಗುಣಾಕಾರ ಆಗ್ತದೆ. ಛೇದದಲ್ಲಿರ್ತಕ್ಕಂಥ ಬೆಲೆ 4ಕ್ಕೆ ಗುಣಾಕಾರ ಆಗ್ತದೆ. ಆದ್ದರಿಂದ 22 ಗುಂಡ್ಲೆ 4 ನಾನು ಛೇದದಲ್ಲಿ ಬರೆದುಕೊಂಡಿದ್ದೇನೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ನಾವಿಲ್ಲಿ ಭಾಗಿಸೋಣ. 2 2 4 ಆಗ್ತದೆ. ಅದೇ ರೀತಿಯಾಗಿ 2 7 14 ಆಗ್ತದೆ, 1 ಉಳಿತದೆ 14 ಆಗ್ತದೆ, 2 7 14 ಆಗ್ತದೆ. ಅಂದರೆ ಇಲ್ಲಿ 77 ಉಳಿತದೆ, ಇಲ್ಲಿ ಛೇದದಲ್ಲಿ 2 ಉಳಿತದೆ. ಅದೇ ರೀತಿಯಾಗಿ ಇಲ್ಲಿ 11 2 22 ಆಗ್ತದೆ, 11 2 22. ಅದೇ ರೀತಿಯಾಗಿ ಇಲ್ಲಿ 77 ಇದೆ, 11 7 77 ಆಗ್ತದೆ. ಅದೇ ರೀತಿಯಾಗಿ ಅಂಶದಲ್ಲಿ ಏನೇನು ಉಳಿತದೆ ಬೆಲೆಗಳು 7 ಉಳಿತದೆ ಮತ್ತು 7 ಉಳಿತದೆ. 7 7 49 ಅಂಶದಲ್ಲಿ ಉಳಿತದೆ, ಛೇದದಲ್ಲಿ 2 ಉಳಿದಿದೆ, ಗುಂಡ್ಲೆ 2 ಉಳಿದಿದೆ, 2 2 4 ಉಳಿತದೆ. ಅಂದರೆ ಅಂಶದಲ್ಲಿ 49, ಛೇದದಲ್ಲಿ 4 ಉಳಿತದೆ. ಅಂದರೆ r² ಬೆಲೆ 49/4 ಆಗಿದೆ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ r² ವರ್ಗಮೂಲ 6 ಆಗ್ತದೆ, ಈಸ್ ಈಕ್ವಲ್ ಟು 49/4 ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 49ರ ವರ್ಗಮೂಲ ಅದು 7 ಆಗ್ತದೆ. 7 7 49, 49ರ ವರ್ಗಮೂಲ 7 ಆಗ್ತದೆ. ಬಾಗ್ಲೆ 4ರ ವರ್ಗಮೂಲ 2 2 4 ಅಥವಾ 4ರ ವರ್ಗಮೂಲ 2 ಆಗ್ತದೆ. 2 2 4 ಒಂದು ವರ್ಗ ಸಂಖ್ಯೆ ಆಗ್ತದೆ. 4ರ ವರ್ಗಮೂಲ 2 ಆಗ್ತದೆ. ಅಂದರೆ 7/2 ಆಗ್ತದೆ. ವಿದ್ಯಾರ್ಥಿಗಳೇ, 2 1 2, 2 3 6 ಆಗ್ತದೆ, 1 ಉಳಿತದೆ, ಬಿಂದು ಕೊಡ್ತೀರಾ 10 ಆಗ್ತದೆ, 2 5 10 ಆಗ್ತದೆ. ಅಂದರೆ ಕೊಟ್ಟಿರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್ ಸ್ಕ್ವೇರ್ ಇದ್ದಾಗ ಅಥವಾ ಚದರ ಸೆಂಟಿಮೀಟರ್ ಇದ್ದಾಗ ಆ ಒಂದು ಗೋಳದ ತ್ರಿಜ್ಯ 3.5 ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರೀತೀರಾ. ವಿದ್ಯಾರ್ಥಿಗಳೇ, 7ನೇ ಸಮಸ್ಯೆ, ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ 1/4 ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಭೂಮಿಯ ಒಂದು ಗೋಳಾಕಾರದ ಚಿತ್ರ ಮತ್ತು ಚಂದ್ರನ ಗೋಳಾಕಾರದ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಈ ಒಂದು ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ
1/4 ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ ವಿದ್ಯಾರ್ಥಿಗಳೇ, ಈ ಒಂದು ಭೂಮಿಯ ವ್ಯಾಸವನ್ನು ನಾವು 4 ಭಾಗ ಮಾಡಿದರೆ ಅದರಲ್ಲಿ 1 ಭಾಗ ಚಂದ್ರನ ವ್ಯಾಸ ಇರುತ್ತದೆ ಅಂತ ಅರ್ಥ. ಆದ್ದರಿಂದ ಈ ಒಂದು ಚಂದ್ರನ ಮೇಲ್ಮೈ ವಿಸ್ತೀರ್ಣ ಮತ್ತು ಭೂಮಿಯ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಒಂದು ಭೂಮಿಯ ವ್ಯಾಸ ನಾನು ಡಿ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ. ಡಿ ಅಂದರೆ ಡಯಾಮೀಟರ್ ವ್ಯಾಸ. ಆದ್ದರಿಂದ ಭೂಮಿಯ ವ್ಯಾಸ ಡಿ ಆಗಿರಲಿ. ಅದೇ ರೀತಿಯಾಗಿ ಚಂದ್ರನ ವ್ಯಾಸ ಎಷ್ಟಾಗಿರ್ತದೆ? ಭೂಮಿಯ ವ್ಯಾಸದ 1/4 ಭಾಗ. ಆದ್ದರಿಂದ D/4 ಆಗಿರುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಭೂಮಿಯ ತ್ರಿಜ್ಯ, ಇದನ್ನು ನಾನು R2 ಅಂತ ನಾನು ತೆಗೆದುಕೊಂಡಿದ್ದೇನೆ. ತ್ರಿಜ್ಯ ಅಂದರೆ ವಿದ್ಯಾರ್ಥಿಗಳೇ, ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಅಂದರೆ D/2 ಏನಾಗ್ತದೆ? ಭೂಮಿಯ ತ್ರಿಜ್ಯ ಇರ್ತದೆ. ಅದನ್ನು ನಾನು R2 ಅಂತ ನಾನು ಬರ್ಕೊಂಡಿದ್ದೀನಿ. ಅದು D/2 ಆಗ್ತದೆ. ಇಲ್ಲಿ ವ್ಯಾಸದ ಅರ್ಧದಷ್ಟು ಏನಿರ್ತದೆ? ತ್ರಿಜ್ಯ ಇರ್ತದೆ. ಅದೇ ರೀತಿಯಾಗಿ ಚಂದ್ರನ ತ್ರಿಜ್ಯವನ್ನು ನಾವು ಕಂಡು ಹಿಡಿಯೋಣ. ಇದನ್ನು ನಾನು R1 ಅಂತ ನಾನು ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಚಂದ್ರನ ವ್ಯಾಸ ಎಷ್ಟಿದೆ? D/4 ಇದೆ. ಅಂದರೆ ಇದರ ಅರ್ಧದಷ್ಟು ಏನಿರ್ತದೆ? ಚಂದ್ರನ ತ್ರಿಜ್ಯ ಇರ್ತದೆ. ಆದ್ದರಿಂದ ಚಂದ್ರನ ವ್ಯಾಸದ ಅರ್ಧದಷ್ಟು ಚಂದ್ರನ ತ್ರಿಜ್ಯ ಇರ್ತದೆ. ಆದ್ದರಿಂದ ತ್ರಿಜ್ಯ R1 = 1/2 ಗುಂಡ್ಲೆ ವ್ಯಾಸ ಎಷ್ಟಿದೆ? D/4 ಇದೆ. D/4 ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, D1 D, ಇಲ್ಲಿ 2 ಭಿನ್ನರಾಶಿಗಳಿದ್ದಾವೆ. ಅಂಶ ಗುಣಿಸ್ತೀರಾ, ಛೇದ ಗುಣಿಸ್ತೀರಾ. D1 D ಆಗ್ತದೆ = 4 8 ಆಗ್ತದೆ. ಅಂದರೆ ಚಂದ್ರನ ತ್ರಿಜ್ಯ R1 ಅದು D/8 ಆಗ್ತದೆ. ಆದ್ದರಿಂದ ನಾವೀಗ ಚಂದ್ರನ ಮೇಲ್ಮೈ ವಿಸ್ತೀರ್ಣ ಮತ್ತು ಭೂಮಿಯ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಕಂಡು ಹಿಡಿಯೋಣ. ದಿಸ್ = ವಿದ್ಯಾರ್ಥಿಗಳ ಅನುಪಾತ ಅಂದರೆ ಅಂಶ ಮತ್ತು ನಾವು ಛೇದದ ರೂಪದಲ್ಲಿ ನಾವು ಬೆಲೆಗಳನ್ನು ನಾವು ಬರೆದುಕೊಳ್ಳುತ್ತೇವೆ. ಇಲ್ಲಿ ಅಂಶದಲ್ಲಿ ಚಂದ್ರನ ಮೇಲ್ಮೈ ವಿಸ್ತೀರ್ಣವನ್ನು ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ಭೂಮಿಯ ಮೇಲ್ಮೈ ವಿಸ್ತೀರ್ಣವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr². ಇಲ್ಲಿ ವಿದ್ಯಾರ್ಥಿಗಳೇ, ಚಂದ್ರನ ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ಚಂದ್ರನ ಮೇಲ್ಮೈ ವಿಸ್ತೀರ್ಣ 4πr² ಆಗ್ತದೆ. ಇಲ್ಲಿ ತ್ರಿಜ್ಯ ಅಂತಕ್ಕಂಥದ್ದು R1 ಅಂತ ನಾನು ತೆಗೆದುಕೊಂಡಿರೋದ್ರಿಂದ ನಾನು ಇಲ್ಲಿ 4π ಅಥವಾ 4πr1² ನಾನು ಬರ್ಕೊಂಡಿದ್ದೀನಿ. ಬಾಗ್ಲೆ ಭೂಮಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr2 ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಯಾಕಂದರೆ ಭೂಮಿಯ ತ್ರಿಜ್ಯ ಎಷ್ಟಿದೆ? R2 ಅಂತ ನಾನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ 4πr2² ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, 4 1 4 4 1 4 ಕ್ಯಾನ್ಸಲ್ ಆಗ್ತದೆ. ಪೈ 1 ಪೈ ಮತ್ತು ಪೈ 1 ಪೈ ಏನಾಗ್ತದೆ? ಅಂಶ ಮತ್ತು ಛೇದದಲ್ಲಿ ಪೈ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಇಲ್ಲಿ R1² ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿಗಳೇ R1 ಅಂತಕ್ಕಂಥದ್ದು ಚಂದ್ರನ ತ್ರಿಜ್ಯ ಅದೆಷ್ಟಿದೆ? D/8 ಇದೆ. ಆದ್ದರಿಂದ R1 ಬದಲಾಗಿ ನಾನು D/8 ಅನ್ನು ನಾನು ಬರ್ಕೊಂಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ಬಾಗ್ಲೆ ಹಾಕ್ಕೊಂಡಿದ್ದೀನಿ. ಛೇದದಲ್ಲಿ R2 ಇದೆ ವಿದ್ಯಾರ್ಥಿಗಳೇ. ಅಂದರೆ ಭೂಮಿಯ ತ್ರಿಜ್ಯ R2 ಎಷ್ಟಿದೆ? D/2 ಇದೆ. D/2 ನಾನು ಛೇದದಲ್ಲಿ ಆದೇಶ ಮಾಡಿದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, ಅಂಶದಲ್ಲಿ ಭಿನ್ನರಾಶಿ ಇದೆ, ಅದರ ವರ್ಗ ಇದೆ. ಡಿದ ವರ್ಗ ನಾನು ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಛೇದದಲ್ಲಿ 8ರ ವರ್ಗ 8 8 ಎಷ್ಟಾಗ್ತದೆ? 64 ಆಗ್ತದೆ. 8ರ ವರ್ಗ 8 8 64 ಆಗ್ತದೆ. ಬಾಗ್ಲೆ ಛೇದದಲ್ಲಿ ಕೂಡ ಭಿನ್ನರಾಶಿಯ ವರ್ಗ ಇದೆ. ಡಿದ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ಬಾಗ್ಲೆ 2ರ ವರ್ಗ 2 2 4 ಆಗ್ತದೆ. ಅಂಶದಲ್ಲಿ D²/64, ಛೇದದಲ್ಲಿ D²/4 ಆಗ್ತದೆ. ದಿಸ್ = ವಿದ್ಯಾರ್ಥಿಗಳೇ, ಈ ಒಂದು ಅಂಶದಲ್ಲಿ ಮತ್ತು ಛೇದದಲ್ಲಿ ಭಿನ್ನರಾಶಿ ಇರೋದರಿಂದ ಗುಣಕಾರ ವಿಲೋಮ ನೀತಿ ಪ್ರಕಾರ ನಾನು ಬರೆದುಕೊಳ್ಳುತ್ತೇನೆ. ಇಲ್ಲಿ ಅಂಶದಲ್ಲಿ D²/64 ಹಾಗೆ ನಾನು ಬರ್ಕೊಂಡಿದ್ದೀನಿ. D²/64 ಇಲ್ಲಿ ಭಾಗಾಕಾರ ಇದೆ, ನಾನು ಗುಣಕಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಯಾಕಂದರೆ ಗುಣಾಕಾರದ ವಿಲೋಮ ನೀತಿ ಪ್ರಕಾರ ಛೇದದಲ್ಲಿರ್ತಕ್ಕಂಥ ಈ ಬೆಲೆಗಳು ಅಂಶ ಇದ್ದುದು ಛೇದ ಆಗ್ತದೆ, ಛೇದ ಇದ್ದುದು ಅಂಶ ಆಗ್ತದೆ. ಇಲ್ಲಿ ಛೇದದಲ್ಲಿರ್ತಕ್ಕಂಥ 4 ಅಂಶಕ್ಕೆ ಬರ್ತದೆ, ಅಂಶದಲ್ಲಿದ್ದಂಥ D² ಛೇದದಲ್ಲಿ ಬರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ
ಗುಂಡ್ಲೆ 4/d² ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶದಲ್ಲಿ d², ಛೇದದಲ್ಲಿ d² ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ 4 1 4, 4 1 4, 2 ಉಳಿತದೆ 24 ಆಗ್ತದೆ. 4 6 24 ಅಂದರೆ ಅಂಶದಲ್ಲಿ 1, ಛೇದದಲ್ಲಿ 16 ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದೇನಾಗ್ತದೆ 1:16 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಚಂದ್ರನ ಮೇಲ್ಮೈ ವಿಸ್ತೀರ್ಣ ಮತ್ತು ಭೂಮಿಯ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 1:16 ಅಂತ ತಾವು ಉತ್ತರವನ್ನು ಬರಿತೀರಾ. ಅಭ್ಯಾಸದಲ್ಲಿರುವ 8ನೇ ಸಮಸ್ಯೆ, ಸ್ಟೀಲ್ನಿಂದ ಮಾಡಿದ ಒಂದು ಅರ್ಧಗೋಳಾಕಾರದಲ್ಲಿರುವ ಪಾತ್ರೆಯ ದಪ್ಪವು 0.25 ಸೆಂಟಿಮೀಟರ್ ಆಗಿದೆ. ಆ ಪಾತ್ರೆಯ ಒಳ ತ್ರಿಜ್ಯವು 5 ಸೆಂಟಿಮೀಟರ್. ಅದರ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳಿಗೆ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಅರ್ಧಗೋಳಾಕೃತಿಯ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಅರ್ಧಗೋಳಾಕೃತಿಯ ಪಾತ್ರೆ ಇದು ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ. ಇದರ ಒಳ ತ್ರಿಜ್ಯವನ್ನು ಕೊಟ್ಟಿದ್ದಾನೆ, ಅದು 5 ಸೆಂಟಿಮೀಟರ್ ಇದೆ. ಇದರ ದಪ್ಪವನ್ನು ಕೊಟ್ಟಿದ್ದಾನೆ, ಅದು 0.25 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ ಅರ್ಧಗೋಳಾಕಾರದ ಪಾತ್ರೆಯ ಒಳ ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಇದನ್ನು ನಾನು R1 ಅಂತ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಅರ್ಧಗೋಳಾಕಾರದ ಪಾತ್ರೆಯ ಹೊರ ತ್ರಿಜ್ಯವನ್ನು ನಾವು ಬರೆಯೋಣ ವಿದ್ಯಾರ್ಥಿಗಳೇ. ಅಂದರೆ ಹೊರ ತ್ರಿಜ್ಯ ಅಂದರೆ ಈ ಒಂದು ಕೇಂದ್ರ ಬಿಂದುವಿನಿಂದ ಒಳ ತ್ರಿಜ್ಯ ಪ್ಲಸ್ ಈ ಒಂದು ಪಾತ್ರೆಯ ದಪ್ಪ. ಈ ಒಂದು ಒಳ ತ್ರಿಜ್ಯ ಮತ್ತು ಈ ಒಂದು ಪಾತ್ರೆಯ ದಪ್ಪವನ್ನು ನಾವು ಕೂಡಿಸಿದರೆ ನಮಗೇನಾಗ್ತದೆ ಹೊರ ತ್ರಿಜ್ಯ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳಾಕಾರದ ಪಾತ್ರೆಯ ಹೊರ ತ್ರಿಜ್ಯ 5 ಅಂದರೆ ಒಳ ತ್ರಿಜ್ಯ ಪ್ಲಸ್ ಒಂದು ಪಾತ್ರೆಯ ದಪ್ಪ ಅದು 0.25 ಇದೆ. ಅಂದರೆ ಇದೇನಾಗ್ತದೆ 5.25 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಸ್ಟೀಲ್ ಪಾತ್ರೆಯ ಹೊರ ತ್ರಿಜ್ಯ ಅದು R = 5.25 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಪಾತ್ರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳಾಕಾರದ ಪಾತ್ರೆಯ ಹೊರ ವಕ್ರ ಮೇಲ್ಮೈ ವಿಸ್ತೀರ್ಣ = ವಿದ್ಯಾರ್ಥಿಗಳೇ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು 2πr² ಆಗ್ತದೆ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಇಲ್ಲಿ 2ಕ್ಕೆ 2 ನಾನು ಆದೇಶ ಮಾಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22 ನಾನು 7 ಆದೇಶ ಮಾಡಿದ್ದೀನಿ. ಗುಂಡ್ಲೆ r² ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟಿದೆ 5.25 ಇದೆ. ವರ್ಗ ಇರೋದರಿಂದ ನಾನು 5.25 ಗುಂಡ್ಲೆ 5.25 ನಾನು 2 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ ಅಂಶದಲ್ಲಿ 22 ನಾನು 2ಕ್ಕೆ ನಾನು ಗುಣಿಸ್ತಾ ಇದ್ದೀನಿ. 22 ಗುಂಡ್ಲೆ 2 ಅಂದರೆ 22 2 44 ಆಗ್ತದೆ. ಗುಂಡ್ಲೆ ವಿದ್ಯಾರ್ಥಿಗಳೇ ಛೇದದಲ್ಲಿ 7 ಇದೆ, ಅಂಶದಲ್ಲಿ 5.25ಕ್ಕೆ ನಾನು ಭಾಗಿಸ್ತಾ ಇದ್ದೀನಿ. ಇಲ್ಲಿ 5 7ಕ್ಕಿಂತಲೂ ಸಣ್ಣದು ಇರೋದರಿಂದ ನಾನು ಬಿಂದನ್ನು ನಾನು ಕೊಡ್ತಾ ಇದ್ದೀನಿ 0. ಇದೇನಾಗ್ತದೆ 52 ಆಗ್ತದೆ. 7 1 7, 7 7 49 ಆಗ್ತದೆ. 3 ಉಳಿತದೆ 35 ಆಗ್ತದೆ. 7 5 35 ಆಗ್ತದೆ. ಅಂದರೆ ನಾವು 5.25ಕ್ಕೆ 7ರಿಂದ ನಾವು ಭಾಗಿಸಿದರೆ ನಮಗೆ 0.75 ನಮಗೆ ಸಿಗ್ತದೆ. ಗುಂಡ್ಲೆ ಈ ಒಂದು 5.25 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ = ಈ ಒಂದು 44 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಇಲ್ಲಿ 0.75 5.25ಕ್ಕೆ ನಾವು ಗುಣಿಸಿದರೆ ನಮಗೆ 3.9375 ನಮಗೆ ಸಿಗ್ತದೆ. ಈ ಒಂದು 3.9375 44ಕ್ಕೆ ನಾವು ಗುಣಿಸಿದರೆ ನಮಗೆ 173.25 ಸೆಂಟಿಮೀಟರ್² ಅಥವಾ ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ. ಆದ್ದರಿಂದ ಈ ಒಂದು ಸ್ಟೀಲ್ ಪಾತ್ರೆಯ ಅರ್ಧಗೋಳಾಕಾರದ ಸ್ಟೀಲ್ ಪಾತ್ರೆಯ ವಕ್ರ ಮೇಲ್ಮೈ ವಿಸ್ತೀರ್ಣ 173.25 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್² ಅಂತ ತಾವು ಉತ್ತರವನ್ನು ಬರಿತೀರಾ. ಅಭ್ಯಾಸದಲ್ಲಿರುವ ಕೊನೆಯ ಪ್ರಶ್ನೆ, R ತ್ರಿಜ್ಯವಿರುವ ಒಂದು ಗೋಳವನ್ನು ಒಂದು ನೇರ ವೃತ್ತಪಾದ ಸಿಲಿಂಡರ್ ಸರಿಯಾಗಿ ಆವರಿಸಿಕೊಂಡಿದೆ. ಚಿತ್ರ 11.10 ಗಮನಿಸಿ. ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ಸಿಲಿಂಡರನ್ನು ಈ ಒಂದು ಗೋಳ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಗೋಳದ ಮೇಲ್ಮೈ ವಿಸ್ತೀರ್ಣ 1ನೇ ಪ್ರಶ್ನೆ, 2ನೇ ಪ್ರಶ್ನೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, 3ನೇ ಪ್ರಶ್ನೆ 1 ಮತ್ತು 2ರಲ್ಲಿ ಬಂದ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ.
ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಗೋಳ ಆರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಗೋಳ ಈ ಒಂದು ಸಿಲಿಂಡರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಗೋಳದ ತ್ರಿಜ್ಯ ಎಷ್ಟಿರ್ತದೆ, ಸಿಲಿಂಡರ್ನ ತ್ರಿಜ್ಯ ಕೂಡ ಅಷ್ಟೇ ಇರ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಂತ ದಾತದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಗೋಳದ ತ್ರಿಜ್ಯ ಮತ್ತು ಸಿಲಿಂಡರ್ನ ತ್ರಿಜ್ಯ ಆರ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಸಿಲಿಂಡರ್ನ ಎತ್ತರ ವಿದ್ಯಾರ್ಥಿಗಳೇ ಅದು ಹೆಚ್ಚಾಗಿರ್ತದೆ. ಇಲ್ಲಿ ಗೋಳದ ತ್ರಿಜ್ಯ ಆರ್ ಅಂತಕ್ಕಂಥದ್ದು ಮತ್ತು ಸಿಲಿಂಡರ್ನ ತ್ರಿಜ್ಯ ಆರ್ಗೆ ಸಮನಾಗಿ ಇರೋದರಿಂದ, ಸಂಪೂರ್ಣವಾಗಿ ಆವರಿಸಿಕೊಂಡಿರೋದರಿಂದ ಇಲ್ಲಿ ಸಿಲಿಂಡರ್ನ ಎತ್ತರ ಗೋಳದ ವ್ಯಾಸಕ್ಕೆ ಏನಾಗ್ತದೆ, ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಗೋಳದ ವ್ಯಾಸ ಅಂದರೆ ಅದು ತ್ರಿಜ್ಯದ 2 ಪಟ್ಟು ಏನಿರ್ತದೆ, ವ್ಯಾಸ ಇರ್ತದೆ. ಆದ್ದರಿಂದ ಸಿಲಿಂಡರ್ನ ಎತ್ತರ ಎಚ್ ಈಸ್ ಈಕ್ವಲ್ ಟು ಅದೇನಾಗ್ತದೆ, ವ್ಯಾಸದಷ್ಟು ಇರ್ತದೆ. ವ್ಯಾಸ ಅಂತಕ್ಕಂಥದ್ದು, ಗೋಳದ ವ್ಯಾಸ ಅಂತಕ್ಕಂಥದ್ದು ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತದೆ. ಆದ್ದರಿಂದ ಆರ್ ಪ್ಲಸ್ ಆರ್ 2 ತ್ರಿಜ್ಯಗಳನ್ನು ನಾವು ಕೂಡಿಸಿದರೆ ನಮಗೆ ಡಯಾಮೀಟರ್ ವ್ಯಾಸ, ಗೋಳದ ವ್ಯಾಸ ಸಿಗ್ತದೆ. ಆ ಒಂದು ವ್ಯಾಸದಷ್ಟೇ ಏನಿರ್ತದೆ, ಸಿಲಿಂಡರ್ನ ಎತ್ತರ ಇರೋದರಿಂದ ಎಚ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಆರ್ ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 2 ಆರ್ ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಸಿಲಿಂಡರ್ನ ಎತ್ತರ 2 ಆರ್ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ನಾವೀಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗೋಣ. ಇಲ್ಲಿ ಮೊದಲ ಪ್ರಶ್ನೆ, ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr² ವಿದ್ಯಾರ್ಥಿಗಳೇ. ಇಲ್ಲಿ ತ್ರಿಜ್ಯ ಆರ್ ಆಗಿರೋದರಿಂದ ನಾವು r² ಹಾಗೆ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಸಿಲಿಂಡರ್ನ ಎರಡನೇ ಪ್ರಶ್ನೆ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2πrh ಆಗ್ತದೆ. 2πrh ಅಂತಕ್ಕಂಥದ್ದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇಲ್ಲಿ ವಿದ್ಯಾರ್ಥಿಗಳೇ 2ಕ್ಕೆ 2, ಪೈಗೆ ಪೈ, ಆರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಚ್ ಅಂತಕ್ಕಂಥದ್ದು 2 ಆರ್ಗೆ ಏನಾಗಿದೆ, ಸಮನಾಗಿ ಇದೆ. ಸಿಲಿಂಡರ್ನ ಎತ್ತರ ಗೋಳದ ವ್ಯಾಸಕ್ಕೆ ಸಮನಾಗಿದೆ. ಗೋಳದ ವ್ಯಾಸ ಅಂದರೆ ಅದು 2 ಆರ್ಗೆ ಸಮ ಆಗ್ತದೆ. ಆದ್ದರಿಂದ ಸಿಲಿಂಡರ್ನ ಎತ್ತರ ಎಚ್ಚದ ಬದಲಾಗಿ ನಾನು 2 ಆರನ್ನು ಇಲ್ಲಿ ಆದೇಶ ಮಾಡ್ತಾ ಇದ್ದೀನಿ. ದಿಸ್ ಈಕ್ವಲ್ ವಿದ್ಯಾರ್ಥಿಗಳೇ 2 2 4 ಆಗ್ತದೆ. ಪೈಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 6 × r² ಆಗ್ತದೆ. ಅಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 4πr² ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಇಲ್ಲಿ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ, ಒಂದನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಉತ್ತರ ಮತ್ತು ಎರಡನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಉತ್ತರಗಳ ಅನುಪಾತ ಅಂತ ಕೊಟ್ಟಿದ್ದಾನೆ. ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಮೂರನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳ ಅನುಪಾತ ಅಂತಕ್ಕಂಥದ್ದು ಅಂಶ ಮತ್ತು ನಾವು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ. ಇಲ್ಲಿ ಒಂದನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಬೆಲೆ ಅದು ಗೋಳದ ಮೇಲ್ಮೈ ವಿಸ್ತೀರ್ಣ, ಛೇದದಲ್ಲಿ ನಾನು ಎರಡನೇ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಬೆಲೆ ಅಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಗೋಳದ ಮೇಲ್ಮೈ ವಿಸ್ತೀರ್ಣ 4πr² ಇದೆ, ಅಂಶದಲ್ಲಿ ಆದೇಶ ಮಾಡಿದ್ದೀನಿ. ಛೇದದಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡ 4πr² ಬಂದಿದೆ. 4πr² ಛೇದದಲ್ಲಿ ನಾನು ಆದೇಶ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ 4 4 ಕ್ಯಾನ್ಸಲ್ ಆಗ್ತದೆ, ಪೈ ಕ್ಯಾನ್ಸಲ್ ಆಗ್ತದೆ, r² ಕ್ಯಾನ್ಸಲ್ ಆಗ್ತದೆ. ಅಂದರೆ 1/1 ನಮಗೆ ಉತ್ತರ ಸಿಗ್ತದೆ. ಅಂದರೆ ವಿದ್ಯಾರ್ಥಿಗಳೇ 1:1 ಅಂತ ಅರ್ಥ. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 1:1 ಆಗ್ತದೆ ವಿದ್ಯಾರ್ಥಿಗಳೇ. ಆರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಗೋಳ ಸಿಲಿಂಡರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಾಗ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 1:1 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.